ಹಲೋ ವೆಲ್ಕಮ್ ಟು ಶಾಂತಾ ಪಾಟೀಲ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳ್ಳುಳ್ಳಿ ಖಾರ ಮಾಡೋಣ ಬರ್ರಿ. ಇಲ್ಲಿ ನಾ ಒಂದು ಬೌಲಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿನಿ ನೋಡ್ರಿ. ಇವನ್ನ ಫಸ್ಟ್ ಸ್ವಚ್ಛಗೆ ನೀರೊಳಗೆ ತೊಳ್ಕೊಳ್ಳೋಣ ಬರ್ರಿ. ಸ್ವಚ್ಛಗೆ ನೀರೊಳಗೆ 2 ಸರಿ ವಾಶ್ ಮಾಡಿಟ್ಟು ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನು 5ರಿಂದ 6 ತಾಸು ನೆನೆಸ್ಕೊಟ್ಕೋತೀನಿ ನೋಡ್ರಿ. ಇದನ್ನು ನೆನೆಸಿ ಇಟ್ಟು ನಾನು ಅದ ಕೈಲೇನ ಒಂದು 4 ಬೆಳ್ಳುಳ್ಳಿ ಗಡ್ಡೆ ತೊಗೊಂಡು ಸುಲ್ಕೋತೀನಿ ನೋಡ್ರಿ. ಹಂಗೆ 1 ಇಂಚ್ ಆಗುವಷ್ಟು ಅಲ್ಲ ತೊಗೊಳಕತ್ತೀನಿ ನೋಡ್ರಿ. ಇಲ್ಲೇ ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ಬಿಡಿಸ್ಕೊಂಡು 4-5 ತಾಸು ಆದಮೇಲೆ ಈ ಥರ ಆಗೈತೆ ನೋಡ್ರಿ ಮೆಣಸಿನ್ಕಾಯಿ. ಅದಕ್ಕೆ ಬೆಳ್ಳುಳ್ಳಿ ಮತ್ತು ಅಲ್ಲ, ಒಂದಿಷ್ಟು ಹುಣಸೆಹಣ್ಣು, ಒಂದಿಷ್ಟು ಅಂದರೆ 1 ಬೋಟು ಅಥವಾ ಅರ್ಧ ಬೋಟ್ ಹುಣಸೆಹಣ್ಣು, ಆಮೇಲೆ ಇಲ್ಲಿ ತೋರ್ಸತ್ತೀನಿ ನೋಡ್ರಿ ಇಷ್ಟು ಅರ್ಧ ಬೋಟ್ ಐತಿ ರೀ ಇದು ಅಷ್ಟು. ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ಇಷ್ಟು ಬೆಲ್ಲ ಹಾಕ್ಕೊಂಡು ಉಪ್ಪು ಕಲ್ಲುಪ್ಪು ಹಾಕ್ಕೋಬೇಕ್ರಿ. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಕಲ್ಲುಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಬೇಕು ನೋಡ್ರಿ. ಮಿಕ್ಸಿ ಮಾಡ್ಕೊಂಡು ಎಷ್ಟು ಸಣ್ಣ ಆಗ್ಬೇಕಂದ್ರೆ ಪೂರ ಸಣ್ಣ ಆದಮೇಲೆ ಇದಕ್ಕೆ ಇಂಗಿನ ಒಗ್ಗರಣೆ ಹಾಕ್ಕೊಂಡು ನೋಡ್ರಿ. ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಡೈರೆಕ್ಟ್ ಹಿಂಗೆ ಹಾಕ್ಕೋತೀನಿ ರೀ. ಹಿಂಗೆ ಹಾಕ್ಕೊಂಡ್ಮೇಲೆ ಇದು ಬಿಸಿ ಇರುವಾಗಲೇ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾನೆ ಖಾರಕ್ಕೆ ಹಾಕ್ಬಿಡ್ತೀನಿ ನೋಡ್ರಿ. ಈಗ ಬೆಳ್ಳುಳ್ಳಿ ಖಾರ ರೆಡಿ ಆಯ್ತು ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ.